ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರುವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಇನ್ನು ದೇಗುಲದ ಶಿಖರದ ಮೇಲೆ 10 ಅಡಿ ಎತ್ತರದ ಭಗವಾ ಧ್ವಜವನ್ನು ಹಾರಿಸುತ್ತಾರೆ. ಇನ್ನು ಈ ನಿಮಿತ್ತ ಸೋಮವಾರದಿಂದಲೇ ಧಾರ್ಮಿಕ ವಿಧಿ ವಿಧಾನಗಳು ಆರಂಭವಾಗಿವೆ. ಮಂಗಳವಾರ ಬೆಳಗ್ಗೆ 11:58 ಮಧ್ಯಾಹ್ನ 1 ಗಂಟೆ ನಡುವಿನ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರಲಿದೆ. ಈ ದಿನ ಮಾರ್ಗಶಿರ ಶುಕ್ಲ ಪಂಚಮಿಯ ತಿಥಿಯಾಗಿದ್ದು ಇದೇ ದಿನ ಶ್ರೀರಾಮ ಮತ್ತು ಸೀತೆಯರ ವಿವಾಹವಾಗಿತ್ತು. ಅಯೋಧ್ಯೆಯಲ್ಲಿ 48 ಗಂಟೆಗಳ ಕಾಲ ಅಖಂಡ ತಪಸ್ಸು ಕೈಗೊಂಡ ಸಿಖ್ ಗುರು ತೇಜ್ ಬಹದ್ದೂರ್ ಬಲಿದಾನ ದಿನವೂ ಕೂಡ ಇವತ್ತೇ ಬಂದಿದೆ. ಶ್ರೀರಾಮನ ವಿವಾಹದ ಸಾಂಪ್ರದಾಯಿಕ ಆಚರಣೆಯಾದ ರಾಮ ವಿವಾಹದೊಂದಿಗೆ ಈ ದಿನವು ಹೊಂದಿಕೆ ಆಗುವುದರಿಂದ ಈ ದಿನ ವಿಶೇಷ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಹಾಗಾಗಿ ಇದೇ ದಿನ ಈ ಮಂಗಳ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ PMO ತಿಳಿಸಿದೆ. ಇನ್ನು ಪ್ರಧಾನಿಯವರ ಭೇಟಿಗೂ ಮುನ್ನ ನಗರದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪ್ರಧಾನಿ ಮೋದಿ ಅವರ ಭೇಟಿಗೆ ಮುಂಚಿತವಾಗಿ ರಾಮ ಮಂದಿರ ಆಡಳಿತವು ತನ್ನ ಸಂದರ್ಶಕರ ಮಾರ್ಗಸೂಚಿಯನ್ನು ಪರಿಷ್ಕರಿಸಿದೆ. ಅಧಿಕೃತ ಹೇಳಿಕೆಯ ಪ್ರಕಾರ ATSನ ಕಮಾಂಡೋಗಳು, NSG ಕಮಾಂಡೋಗಳು, ಸೈಬರ್ ತಜ್ಞರು ಮತ್ತು ತಾಂತ್ರಿಕ ತಂಡಗಳು ಸೇರಿದಂತೆ ಒಟ್ಟು 6970 ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ.